ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಪ್ರಮುಖವಾದ ವಿಷಯದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇವೆ. ಇಲ್ಲಿ ಕರ್ನಾಟಕದ ಬಜೆಟ್ ಆರಂಭವಾಗ್ತಾ ಇದೆ 2026ರ ಬಗ್ಗೆ ನಾನು ಇವತ್ತು ನಿಮಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನು ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಕರ್ನಾಟಕ ಸರ್ಕಾರದ ಬಜೆಟ್ ಮಾರ್ಚ್ 6ರಂದು 2026ರಲ್ಲಿ ಆರಂಭವಾಗ್ತಾ ಇದೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ರೀತಿ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ, ಇದು ಯಾವ ರೀತಿ ಅವಕಾಶಗಳು ರೈತರಿಗೆ ಮತ್ತು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಕರ್ನಾಟಕದ ಜನತೆಗೆ ಯಾವ ರೀತಿ ತಲುಪ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. ಈ ಒಂದು ಬಜೆಟ್ 17ನೇ ಬಜೆಟ್ ಆಗಿದೆ. 2026-27ನೇ ಸಾಲಿನ ಆರ್ಥಿಕ ವರ್ಷದ ಬಜೆಟ್ ಇದಾಗಿದೆ. ಒಟ್ಟು ಅಂದಾಜು ವೆಚ್ಚವನ್ನು ಇಲ್ಲಿ ಅಂದಾಜಿಸಲಾಗಿದೆ. ಎಷ್ಟು ಅಂದ್ರೆ 3.80 ಲಕ್ಷ ಕೋಟಿಗೂ ಹೆಚ್ಚು ಅನುದಾನವನ್ನು ಈ ಒಂದು ಬಜೆಟ್ ನಲ್ಲಿ ಮೀಸಲಾಗಿ ಇಡಲಾಗ್ತಾ ಇದೆ 2026ಕ್ಕೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಮಹಿಳೆಯರಿಗೆ ಎಷ್ಟು ಲಾಭ, ರೈತರಿಗೆ ಯಾವ ರೀತಿ ಯೋಜನೆಗಳು ನಡೆಸ್ತಾ ಇದ್ದಾರೆ, ಈ ಒಂದು ರೈತರಿಗೆ ಸಾಲ ಮನ್ನಾ ಇದೆಯಾ ಅಂತ ಕೂಡ ನೋಡೋಣ. ಶಿಕ್ಷಣಕ್ಕೆ ಎಷ್ಟು ಅನುದಾನ ಮತ್ತು ಯುವಕರಿಗೆ ಯಾವ ರೀತಿ ಲಾಭ, ಜನರಿಗೆ ಎಷ್ಟು ಲಾಭ ಸಿಗ್ತಾ ಇದೆ, ಯಾವ ರೀತಿ ನೇರವಾಗಿ ಲಾಭ ಸಿಗುತ್ತದೆ ಅಂತ ಕೂಡ ನೋಡೋಣ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋ ಮಾಹಿತಿ ನಿಮಗೆ ಅರ್ಥವಾಗುತ್ತದೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅರ್ಥವಾಗೋದಿಲ್ಲ, ಅದರಿಂದ ಹೇಳ್ತಾ ಇರುವಂತದ್ದು. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಈ ಒಂದು ಬಜೆಟ್ ನ ಅಧಿವೇಶನ ನೋಡೋದಾದ್ರೆ ಈ ಒಂದು ಬಜೆಟ್ ನಲ್ಲಿ ಸರ್ಕಾರದ ಮುಖ್ಯ ಗುರಿಗಳಿದಾವೆ. ಯಾವ ರೀತಿ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುವಿಕೆ ಮತ್ತು ಕೃಷಿ ಅಭಿವೃದ್ಧಿಯಲ್ಲಿ ಹೆಚ್ಚಳ ಆಗುವಿಕೆ ಮತ್ತು ಮಹಿಳಾ ಸಬಲೀಕರಣ, ಶಿಕ್ಷಣ, ಉದ್ಯೋಗ ಅವಕಾಶ, ಮೂಲಸೌಕರ್ಯಕ್ಕೆ ಅಭಿವೃದ್ಧಿ. ರಾಜ್ಯದ ಒಟ್ಟು ವೆಚ್ಚದ ಒಟ್ಟು ಭಾಗ ಸಾಮಾಜಿಕ ಕಲ್ಯಾಣ ಯೋಜನೆಗೆ ಮೀಸಲಾಗಿ ಇಡಲಾಗ್ತಾ ಇದೆ. ಮಹಿಳೆಯರಿಗೆ ಎಷ್ಟು ಲಾಭ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಬಜೆಟ್ ನಲ್ಲಿ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಮುಂದುವರಿಯುವಿಕೆ. ಹೌದು, ಮಹಿಳೆಯರಿಗೆ ಪ್ರತಿ ತಿಂಗಳ 2,000 ಸಹಾಯಧನ ಮುಂದುವರಿಯುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಶಕ್ತಿ ಯೋಜನೆ ನೋಡೋದಾದ್ರೆ ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮುಂದುವರಿಯುವಿಕೆ ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯ. ಹೌದು ಸ್ನೇಹಿತರೆ, ಕಡಿಮೆ ಬಡ್ಡಿದರ ಸಾಲ, ಹೆಚ್ಚುವರಿ ಸಬ್ಸಿಡಿ, ಹೊಸ ಉದ್ಯೋಗಕ್ಕೆ ಪ್ರಾರಂಭವಾಗುವ ನೆರವು ಕೂಡ ಸಿಗ್ತಾ ಇದೆ ಮತ್ತು ಮಹಿಳೆಯರಿಗೆ ಹಾಸ್ಟೆಲ್ ಕೂಡ ನಿರ್ಮಾಣವಾಗ್ತಾ ಇದೆ. ನಗರದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಹಳಷ್ಟು ಸುರಕ್ಷಿತವಾಗಿರುವ ಹಾಸ್ಟೆಲ್ ಕೂಡ ನಿರ್ಮಾಣಿಸಲಾಗ್ತಾ ಇದೆ. ಸುರಕ್ಷಿತವಾದ ವಸತಿ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಮಹಿಳಾ ಕಲ್ಯಾಣ ಯೋಜನೆಗೆ ಸಾವಿರಾರು ಕೋಟಿ ಅನುದಾನವನ್ನು ಮೀಸಲಾಗಿ ಇಡ್ತಾ ಇದ್ದಾರೆ ಸಿಎಂ ಅವರು ಅಂತ ಕೂಡ ತಿಳಿದು ಬರ್ತಾ ಇದೆ. ಸ್ನೇಹಿತರೆ, ಇದು ಸರ್ಕಾರದಿಂದ ಹೊರಡಿಸಿರುವ ಒಂದು ಅಧಿಕೃತ ಅಂದಾಜಿತ ಬಜೆಟ್ ಆಗಿದೆ. ಹೌದು, ಅಂದಾಜಿತ ಬಜೆಟಿನ ಪ್ರಕಾರ ನಾನು ಇವತ್ತು ನಿಮಗೆ ತಿಳಿಸಲಾಗ್ತಾ ಇದ್ದೇನೆ. ಇನ್ನು ಈ ಒಂದು ಬಜೆಟ್ ನಲ್ಲಿ ಯಾವ ರೀತಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂತ ನಾವು ಮಾರ್ಚ್ 6ರ ತನಕ ಕಾದು ನೋಡಬೇಕಾಗಿದೆ. ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ರೈತರಿಗೆ ಯಾವ ರೀತಿ ಯೋಜನೆಗಳು ಸಿಗ್ತಾ ಇದಾವೆ. ರೈತರಿಗೆ ಈ ಒಂದು ಬಜೆಟ್ ನಲ್ಲಿ ಪ್ರಮುಖವಾಗಿ ವಿಷಯಗಳ ಆದ್ಯತೆ ಆಗಿದಾವೆ. ಇಲ್ಲಿ ಬಡ್ಡಿ ರಹಿತ ಸಾಲ ಮಿತಿ ಹೆಚ್ಚಳವಾಗ್ತಾ ಇದೆ. ಸ್ನೇಹಿತರೆ, ಇದುವರೆಗೂ 5 ಲಕ್ಷದವರೆಗೂ ಬಡ್ಡಿ ಇಲ್ಲದೆ ಸಾಲವನ್ನು ರೈತರಿಗೆ ನೀಡಲಾಗ್ತಾ ಇತ್ತು. ಆದರೆ ಇಲ್ಲಿ 7 ಲಕ್ಷಕ್ಕೆ ಹೆಚ್ಚಿಸಲಾಗ್ತಾ ಇದೆ. 7 ಲಕ್ಷದವರೆಗೂ ಕೂಡ ಬಡ್ಡಿ ಇಲ್ಲದೆ ಸಾಲವನ್ನು ರೈತರಿಗೆ ನೀಡಲಾಗ್ತಾ ಇದೆ. ಇದು ರೈತರಿಗೆ ದೊಡ್ಡ ಸಹಾಯವಾಗಿದೆ ಮತ್ತು ನೀರಾವರಿ ಯೋಜನೆಯಲ್ಲಿ ದೊಡ್ಡ ಅನುದಾನ ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ಹೊಸ ನೀರಾವರಿ ಕಾಮಗಾರಿ ಸಿಗ್ತಾ ಇದೆ ಮತ್ತು ಕೆರೆ ಅಭಿವೃದ್ಧಿ ಕೂಡ ಸಿಗ್ತಾ ಇದೆ. ಹೂಳು ಎತ್ತುವ ಒಂದು ಯೋಜನೆ ಕೂಡ ಸಿಗ್ತಾ ಇದೆ. ಎಷ್ಟೋ ಜನರಿಗೆ ಇಲ್ಲಿ ನೀರಿನ ಆದ್ಯತೆ ಆಗಿರುವ ಒಂದು ಅನುದಾನ ಕೂಡ ಸಿಗ್ತಾ ಇದೆ. ರೈತರಿಗೆ ಗಂಗಾ ಕಲ್ಯಾಣ ಯೋಜನೆ ಕೂಡ ಸಿಗ್ತಾ ಇದ್ದಾವೆ. ಇದೇ ರೀತಿ ಸಾಮಾಜಿಕ ಯೋಜನೆಗಳು, ರೈತರಿಗೆ ಅಭಿವೃದ್ಧಿ ಆಗುವಂತಹ ಯೋಜನೆಗಳನ್ನು ಸಿಎಂ ಅವರು ನೀಡ್ತಾನೆ ಇರ್ತಾರೆ. ಇಲ್ಲಿ 2026ರ ಬಜೆಟ್ ನಲ್ಲಿ ಯಾವ ಒಂದು ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಮತ್ತು ಕೃಷಿ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಕೂಡ ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ಕೃಷಿಗೆ ಬೇಕಾಗಿರುವ ಯಂತ್ರೋಪಕರಣಕ್ಕೆ ಸಬ್ಸಿಡಿಯನ್ನು ಸರ್ಕಾರದಿಂದ ನೀಡಲಾಗ್ತಾ ಇದೆ. ಹೊಸ ಯಂತ್ರಕ್ಕೆ ಸಬ್ಸಿಡಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇದು ಅತ್ಯಂತ ಮುಖ್ಯವಾದ ಮಾಹಿತಿ ಏನಂತ ನೋಡೋದಾದ್ರೆ ಸಾಲ ಮನ್ನಾ ಇದೆಯಾ. ಹೌದು ಸ್ನೇಹಿತರೆ, ಇದು ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಆಗಿದೆ ಮತ್ತು ಸಾಲ ಮನ್ನಾ ಮಾಡ್ತಾರಾ ಸಿಎಂ ಅವರು ಎನ್ನುವ ಮಾಹಿತಿ ಬಹಳಷ್ಟು ಜನರಲ್ಲಿ ಗೊಂದಲವಿದೆ. ಆದರೆ ಈ ಒಂದು ಬಜೆಟ್ ನಲ್ಲಿ ಸಂಪೂರ್ಣವಾಗಿ ಸಾಲ ಮನ್ನಾ ಇನ್ನೂ ಯಾವುದೇ ರೀತಿ ಘೋಷಣೆ ಆಗಿಲ್ಲ. ಈ ಒಂದು ಘೋಷಣೆ ಆಗ್ಬೇಕಂದ್ರೆ ನಾವು 2026 ಮಾರ್ಚ್ 6ರ ಬಳಿಕ ನಾವು ನಿಮಗೆ ತಿಳಿಸ್ತೇವೆ ಯಾವುದೇ ರೀತಿ
ರೀತಿ ಸಾಲ ಮನ್ನಾ ಘೋಷಣೆ ಸಿಎಂ ಅವರು ಮಾಡಿದ್ರೆ ಆ ಒಂದು ಮಾಹಿತಿಯನ್ನು ಕೂಡ ನಾನು ನಿಮ್ಗೆ ತಿಳಿಸ್ತಾನೆ ಇರ್ತೇನೆ. ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸರ್ಕಾರದಿಂದ ಬರುವ ಯಾವುದೇ ಒಂದು ಹೊಸ ಯೋಜನೆ ಅಪ್ಡೇಟ್ ಅನ್ನು ಕೂಡ ನಾನು ತಿಳಿಸ್ತಾನೆ ಇರ್ತೇನೆ. ಆದರೆ ಇಲ್ಲಿ 2026ರ ಬಜೆಟ್ ನಲ್ಲಿ, ಹೌದು 2026ರ ಬಜೆಟ್ ನಲ್ಲಿ ಸಿಎಂ ಅವರು ಸಾಲ ಮನ್ನಾ ಮಾಡ್ತಾರಾ ಅನ್ನುವ ಒಂದು ಘೋಷಣೆ ಬಹಳಷ್ಟು ಕಡೆಯಲ್ಲಿ ತಿಳಿತಾ ಇದೆ. ಆದರೆ ಈ ಒಂದು ಸಾಲ ಮನ್ನಾ ನಡೆಯುತ್ತಾ ನಡೆಯಲ್ವಾ ಅಂತ ಕೂಡ ನಾವು ಮಾರ್ಚ್ 6ರವರೆಗೂ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಬಹಳಷ್ಟು ರೈತ ಸಂಘದ ಮುಖಂಡರು ಮತ್ತು ರೈತ ಸಂಘದ ನಾಯಕರು ಹಾಗೆ ಶಾಸಕರು ಈ ಒಂದು ರೈತರಿಗೆ ಸಾಲ ಮನ್ನಾ ಆಗಬೇಕು ಅಂತ ಬಹಳಷ್ಟು ಮನವಿ ಪತ್ರವನ್ನು ಕೂಡ ಸಿಎಂ ಅವರಿಗೆ ಸಲ್ಲಿಸಿದ್ದಾರೆ. ಆದರೆ ಈ ಒಂದು ಬಜೆಟ್ ಮಂಡನೆಯ ಬಳಿಕ ನಮಗೆ ಸಾಲ ಮನ್ನಾ ರೈತರಿಗೆ ಆಗುತ್ತಾ ಆಗಲ್ವಾ ಅಂತ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಹಾಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸರ್ಕಾರದಿಂದ ಈ ರೀತಿ ಯೋಜನೆ ಮಾಹಿತಿ ನಾನು ನಿಮಗೆ ತಿಳಿಸ್ತಾನೆ ಇರ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಸಾಲ ಮನ್ನಾವನ್ನು ನಾವು 2026ರ ಬಜೆಟ್ ನಲ್ಲಿ ಮಂಡಿಸಿದ ಬಳಿಕ ತಿಳಿಸ್ತೇವೆ. ಇನ್ನು ಯಾವುದೇ ರೀತಿ ಘೋಷಣೆ ಆಗಿಲ್ಲ. ಹೌದು, ಇನ್ನು ಯಾವುದೇ ರೀತಿ ಘೋಷಣೆ ಆಗಿಲ್ಲ. ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿ ಏನು ಅಂದ್ರೆ ಸ್ನೇಹಿತರೆ, ಶಿಕ್ಷಣಕ್ಕೆ ಎಷ್ಟು ಲಾಭ ಸಿಗ್ತಾ ಇದೆ ಈ ಒಂದು 2026ರ ಬಜೆಟ್ ನಲ್ಲಿ, ಕರ್ನಾಟಕದ ಬಜೆಟ್ ನಲ್ಲಿ ಶಿಕ್ಷಣಕ್ಕೆ ಎಷ್ಟು ಲಾಭ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಸರ್ಕಾರಿ ಶಾಲೆಗಳ ನವೀಕರಣ ಆರಂಭವಾಗ್ತಾ ಇದೆ, ಹೊಸ ಕಟ್ಟಡಗಳು ಶುರುವಾಗ್ತಾ ಇದಾವೆ, ಸ್ಮಾರ್ಟ್ ಕ್ಲಾಸ್ ಆರಂಭವಾಗ್ತಾ ಇದಾವೆ, ಮೂಲ ಸೌಕರ್ಯಗಳು ಅಭಿವೃದ್ಧಿ ಕೂಡ ಆಗ್ತಾ ಇದಾವೆ ಸರ್ಕಾರಿ ಶಾಲೆಗಳಲ್ಲಿ ಅಂತ ಕೂಡ ತಿಳಿಸಲಾಗಿದೆ. ಹಾಗೆ ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ತಿಳಿಸೋದೇನೆಂದ್ರೆ ಈಗಾಗಲೇ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ UKG LKG ಆರಂಭವಾಗಿದ್ದಾವೆ. ಹಾಗೆ ಇನ್ನು ಈ ಒಂದು ಬಜೆಟ್ ನ ಮಂಡನೆ ಬಳಿಕ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ UKG LKG ಆರಂಭವಾಗುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೌಲಭ್ಯ ಸಿಗುತ್ತದೆ ಅಂದ್ರೆ ವಿದ್ಯಾರ್ಥಿ ವೇತನ ಸಿಗುವಂತದ್ದು, ಹಾಸ್ಟೆಲ್ ಅಭಿವೃದ್ಧಿ ಆಗುವಂತದ್ದು, ಉಚಿತ ಪಠ್ಯ ಪುಸ್ತಕ ಕೂಡ ಸರ್ಕಾರಿ ಕಾಲೇಜಲ್ಲಿ, ಸರ್ಕಾರಿ ಸ್ಕೂಲಲ್ಲಿ ಸಿಗುವಂತದ್ದು, ಮತ್ತು ಉನ್ನತ ಶಿಕ್ಷಣಕ್ಕೆ ಸಹಾಯ. ಹೌದು ಸ್ನೇಹಿತರೆ, ಉನ್ನತ ಶಿಕ್ಷಣಕ್ಕೆ ಸಹಾಯ ಸಿಗ್ತಾ ಇದೆ, ಹೊಸ ಕಾಲೇಜುಗಳು ಆರಂಭವಾಗ್ತಾ ಇದಾವೆ, ತಾಂತ್ರಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಗ್ತಾ ಇದೆ, AI ಮತ್ತು ಡಿಜಿಟಲ್ ತರಬೇತಿ ಕೂಡ ಆರಂಭವಾಗ್ತಾ ಇದಾವೆ. ಇದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ದೊಡ್ಡ ಲಾಭ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಯುವಕರಿಗೆ ಏನು ಸಿಗ್ತಾ ಇದೆ ಅಂದ್ರೆ AI ಆಧಾರಿತ ತರಬೇತಿ, ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು, ಉದ್ಯೋಗ ಅವಕಾಶ ಸೃಷ್ಟಿ ಸಿಗ್ತಾ ಇದೆ, ನಿರುದ್ಯೋಗಿ ಭತ್ಯೆ ಕೂಡ ಸಿಗ್ತಾ ಇದೆ, ಮತ್ತು ಹಾಗೆ ನಿರುದ್ಯೋಗಿ ಭತ್ಯೆ ಮುಂದುವರಿಯುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಅಂದ್ರೆ ಯುವ ನಿಧಿ ಭತ್ಯೆ ಮುಂದುವರಿಯುತ್ತದೆ. ನಮ್ಮ ಸರ್ಕಾರ ಇರುವವರೆಗೂ ಯುವ ನಿಧಿಯನ್ನು ನಾವು ನೀಡ್ತೇವೆ. ಹಾಗೆ ಸರ್ಕಾರದಿಂದ ಯಾವುದೇ ಒಂದು ಗ್ಯಾರಂಟಿ ಯೋಜನೆ ಬಂದಿದಾವಲ್ಲ, ಆ ಒಂದು ಗ್ಯಾರಂಟಿ ಯೋಜನೆಯನ್ನು ನಾವು ನಮ್ಮ ಸರ್ಕಾರ ಇರುವವರೆಗೂ ನಡೆಸ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದಾರೆ. ಮತ್ತು ಮೂಲಭೂತ ಸೌಕರ್ಯದ ಅಭಿವೃದ್ಧಿ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಇಲ್ಲಿ ಮೂಲಭೂತ ಸೌಕರ್ಯದ ಅಭಿವೃದ್ಧಿ ಯಾವ ರೀತಿ ಇದೆ, ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ, ಮೆಟ್ರೋ ವಿಸ್ತರಣೆ ಆಗ್ತಾ ಇದೆ, ಗ್ರಾಮೀಣ ರಸ್ತೆ ಕಾಮಗಾರಿ ಸಿಗ್ತಾ ಇದೆ, ಕುಡಿಯುವ ನೀರಿನ ಯೋಜನೆ ಬಹಳಷ್ಟು ಕರ್ನಾಟಕದಾದ್ಯಂತ ಹರಡ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಇದರಿಂದ ಜನರ ದೈನಂದಿನ ಜೀವನಕ್ಕೆ ಸುಲಭವಾಗಲಿದೆ ಅಂತ ಕೂಡ ತಿಳಿಸಲಾಗಿದೆ. ಮೂಲಭೂತ ಸೌಕರ್ಯಗಳು ಆರಂಭವಾಗ್ತಾ ಇದಾವೆ, ಮೂಲಭೂತ ಸೌಕರ್ಯಕ್ಕೆ ಅಭಿವೃದ್ಧಿ ಸಿಗ್ತಾ ಇದೆ, ರಸ್ತೆ ಅಭಿವೃದ್ಧಿ, ಮೆಟ್ರೋ ವಿಸ್ತರಣೆ, ಗ್ರಾಮೀಣ ರಸ್ತೆ ಕಾಮಗಾರಿ, ಹಾಗೆ ಕುಡಿಯುವ ನೀರಿನ ಒಂದು ಯೋಜನೆ ಕರ್ನಾಟಕದ ತುಂಬೆಲ್ಲ ಹರಡುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಸ್ನೇಹಿತರೆ, ದೈನಂದಿನ ಜೀವನಕ್ಕೆ ಸುಲಭವಾದ ದಾರಿ ಆಗುತ್ತದೆ ಮೂಲಭೂತ ಸೌಕರ್ಯಕ್ಕೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿ ತಿಳಿಸೋದೇನೆಂದರೆ ಹಲವಾರು ಜನರು ಗ್ಯಾರಂಟಿ ಯೋಜನೆ ನಡೆಯುತ್ತಾ, ಈ ಒಂದು ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತಾ ಅಂತ ಕೇಳುವ ಪ್ರಶ್ನೆ ಇಲ್ಲಿದೆ. ಹೌದು ಸ್ನೇಹಿತರೆ, ಬಹಳಷ್ಟು ಜನರು ಈ ಒಂದು ಗ್ಯಾರಂಟಿ ಯೋಜನೆಯನ್ನು ನಮ್ಮ ಸರ್ಕಾರ ಮುಂದುವರಿಸುತ್ತಾ ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ದರೆ ಇಲ್ಲಿ ಈ ಒಂದು 5 ಪ್ರಮುಖ ಗ್ಯಾರಂಟಿ ಯೋಜನೆಗಳು ಸುಮಾರು, ಹೌದು, ಇಲ್ಲಿ 2026ರ ಬಜೆಟ್ ನಲ್ಲಿ ಸುಮಾರು 60 ಕೋಟಿಗೂ ಹೆಚ್ಚು ಅನುದಾನವನ್ನು ಮೀಸಲಾಗಿ ಇಡಲಾಗ್ತಾ ಇದೆ ಈ ಒಂದು ಗ್ಯಾರಂಟಿ ಯೋಜನೆಗೆ ಅಂತ ಕೂಡ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಹಾಗೆ ಶಕ್ತಿ ಯೋಜನೆ, ಅನ್ನಭಾಗ್ಯ ಮತ್ತು ಯುವ ನಿಧಿ, ಈ ಒಂದು 5 ಯೋಜನೆಗಳಿಗೆ ಸರ್ಕಾರದಿಂದ 60,000 ಕೋಟಿ ಮೇಲ್ಪಟ್ಟು ಅನುದಾನವನ್ನು ಮೀಸಲಾಗಿ ಇಡಲಾಗ್ತಾ ಇದೆ. ಈ ಒಂದು ಅನುದಾನವು ಕರ್ನಾಟಕದ ಜನರಿಗೆ ನಮ್ಮ ಸರ್ಕಾರ ಇರುವವರೆಗೂ ನಾವು ನೀಡ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸ್ತಾ ಇದ್ದಾರೆ. ಮತ್ತು 60,000 ಕೋಟಿಗೂ ಹೆಚ್ಚು ಅನುದಾನವನ್ನು ಈ ಒಂದು 5 ಯೋಜನೆಗಳಿಗೆ ಮೀಸಲಾಗಿ ಇಡಲಾಗ್ತಾ ಇದೆ. ಈ ಒಂದು ಸ್ನೇಹಿತರೆ, ಈ ಒಂದು ಬಜೆಟ್ ನ ಮಂಡನೆ ಯಾವಾಗ ಆರಂಭವಾಗ್ತದೆ ಅಂದ್ರೆ ಮಾರ್ಚ್ 6, 2026ರಂದು ಅಂತ ಕೂಡ ತಿಳಿಸಲಾಗಿದೆ. ಅಧಿವೇಶನದ ಅವಧಿ ಮಾರ್ಚ್ 6ರಿಂದ ಮಾರ್ಚ್ 27ರವರೆಗೂ ನಡೆಯಲಿದೆ. ಮತ್ತು ಒಟ್ಟು ಕೆಲಸದ ದಿನಾಂಕ ಎಷ್ಟಾಗುತ್ತದೆ ಅಂದ್ರೆ 14 ದಿನದವರೆಗೂ ಕೂಡ ಕೆಲಸ ನಡೆಯುತ್ತದೆ. ಇದು 2026-27ನೇ ಆರ್ಥಿಕ ವರ್ಷದ ಬಜೆಟ್ ಆರಂಭವಾಗ್ತಾ ಇದೆ. ಸುಮಾರು 3.80 ಲಕ್ಷ ಕೋಟಿ ಹಣವನ್ನು ಕೂಡ ಇಲ್ಲಿ ಬಜೆಟ್ ಮಂಡನೆಗೆ ಅಂದಾಜಿಸಲಾಗಿದೆ. ಈ ಒಂದು 3.80 ಲಕ್ಷ ಕೋಟಿ ಹಣವನ್ನು ಈಗ ಅಂದಾಜಿಸಲಾಗಿದೆ ಸುಮಾರು. ಆದರೆ 2026 ಮಾರ್ಚ್ 6ರಂದು ಗೊತ್ತಾಗುತ್ತದೆ ಎಷ್ಟು ಹಣವನ್ನು ಮೀಸಲಾಗಿ ಇಡಲಾಗ್ತಾ ಇದೆ.
2026ರ ಬಜೆಟ್ನಲ್ಲಿ ಅಂತ ಕೂಡ ತಿಳಿಸಲಾಗುತ್ತದೆ. ಸ್ನೇಹಿತರೆ, ವಿವಿಧ ಭಾಗದಲ್ಲಿ ಹಂಚಿಸಲಾಗ್ತಾ ಇದೆ. ಸಾಮಾಜಿಕ ಕಲ್ಯಾಣ, ಕೃಷಿ ಮತ್ತು ಶಿಕ್ಷಣದ ಅಭಿವೃದ್ಧಿಗೆ ಮತ್ತು ಆರೋಗ್ಯಕ್ಕೆ, ಮೂಲ ಸೌಕರ್ಯಕ್ಕೆ ಈ ಒಂದು ಹಣವನ್ನು ಮೀಸಲಾಗಿ ಇಡಲಾಗ್ತಾ ಇದೆ. ಸಾಮಾನ್ಯ ಜನರಿಗೆ ಸಹಾಯ ಸಿಗ್ತಾ ಇದೆ. ಮಹಿಳೆಯರಿಗೆ ನೇರ ಹಣ ಸಿಗುವಂಥದ್ದು, ರೈತರಿಗೆ ಕಡಿಮೆ ಬಡ್ಡಿ ಸಾಲ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗುವಂಥದ್ದು, ಯುವಕರಿಗೆ ಉದ್ಯೋಗಾವಕಾಶ ಸಿಗುತ್ತದೆ ಮತ್ತು ಉಚಿತ ಬಸ್ ಪ್ರಯಾಣ ಮುಂದುವರಿಯುತ್ತದೆ. ವಿದ್ಯುತ್ ಸೌಲಭ್ಯ ಕೂಡ ಮುಂದುವರಿಯುತ್ತದೆ. ಒಟ್ಟಿನಲ್ಲಿ ಜನಸಾಮಾನ್ಯರ ಬದುಕು ಸುಧಾರಿಸಲು ಈ ಒಂದು ಬಜೆಟ್ ಪ್ರಯತ್ನಿಸುತ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. 2026ರ ಈ ಒಂದು ಬಜೆಟ್ನಲ್ಲಿ ಸಿಎಂ ಅವರು 2026 ಮಾರ್ಚ್ 6ರಂದು ಆರಂಭವಾಗ್ತಾ ಇದೆ ಈ ಒಂದು ಬಜೆಟ್ ಮಂಡನೆ. ಯಾವ ರೀತಿ ಸೌಲಭ್ಯ ಸಿಗುತ್ತದೆ, ಯಾವ ರೀತಿ ರೈತರಿಗೆ, ಮಹಿಳೆಯರಿಗೆ ಮತ್ತು ಶಿಕ್ಷಣಕ್ಕೆ ಮತ್ತು ಮೂಲ ಸೌಕರ್ಯಕ್ಕೆ ಯಾವ ರೀತಿ ಅವಕಾಶವನ್ನು ನೀಡ್ತಾರೆ ಸಿಎಂ ಅವರು ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಸರ್ಕಾರದಿಂದ ಬಜೆಟ್ ಆರಂಭವಾಗಿ ಯಾವ ಯಾವ ಯೋಜನೆಗಳಿಗೆ ಎಷ್ಟು ಹಣವನ್ನು ಮೀಸಲಾಗಿ ಇಟ್ಟಿದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮಗೆ ಯಾವಾಗ ಈ ಒಂದು ಹಣವನ್ನು ಬಜೆಟ್ ಅನ್ನು ಮಂಡಿಸ್ತಾರೋ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಸ್ನೇಹಿತರೆ, 2026ರಲ್ಲಿ ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ, ರೈತರ ಅಭಿವೃದ್ಧಿ ಕ್ರಮಕ್ಕೆ ಒಂದು ಅವಕಾಶ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ, ಗ್ಯಾರಂಟಿ ಯೋಜನೆಗಳಿಗೆ ಮುಂದುವರಿಯುವಿಕೆ. ಆದರೆ ಸಂಪೂರ್ಣ ಸಾಲ ಮನ್ನಾ ಇನ್ನೂ ಘೋಷಣೆ ಆಗಿಲ್ಲ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಾಲ ಮನ್ನಾ ಆಗ್ಬೇಕಾ ಬೇಡವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ಯಾವ ಯೋಜನೆಗಳನ್ನು ಪಡೆಯಬೇಕಂತ ಅಂದ್ಕೊಂಡಿದ್ದೀರೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಯಾವ ರೀತಿ ಸರ್ಕಾರದಿಂದ ಬಜೆಟ್ ಮಂಡನೆ ಆಗಬೇಕು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಮಾಹಿತಿ ಪ್ರತಿಯೊಬ್ಬ ರೈತರಿಗೆ, ಮಹಿಳೆಯರಿಗೆ ಮತ್ತು ಶಿಕ್ಷಣಕ್ಕೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನೀವು ಯಾವ ಯೋಜನೆಗೆ ಕಾಯ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಇದೇ ರೀತಿ ಸರ್ಕಾರದಿಂದ ಯೋಜನೆಗಳು ನಿಮಗೆ ಬೇಕಂದ್ರೆ ಮತ್ತು ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಅಪ್ಡೇಟ್ ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಅಪ್ಡೇಟ್ ಅನ್ನು ಕೂಡ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.